ಮಂಗಳೂರಿನಲ್ಲಿ ಸ್ಮಾರ್ಟ್ ಸಿಟಿ ಕಾಮಗಾರಿಗಳಿಂದಾಗಿ ಸಾಕಷ್ಟು ಅವ್ಯವಸ್ಥೆ ಆಗ್ತಾ ಇರುವಂತದನ್ನ ಗಮನಿಸಬಹುದಾಗುತ್ತೆ. ನಿತ್ಯ ಯಾತನೆ ಅನುಭವಿಸ್ತಾ ಇರುವಂತಹ ಮಂಗಳೂರಿನ ಜನ ಸ್ಮಾರ್ಟ್ ಸಿಟಿ ಕಾಮಗಾರಿ ಒಂದು ಕಡೆ ಆಗ್ತಾ ಇದೆ, ಆದ್ರೆ ಇದರಿಂದಲೇ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಯಾವ ರೀತಿಯಾಗಿ ಅಂತಂದ್ರೆ ಪೂರ್ಣಗೊಂಡಂತಹ ರಸ್ತೆಯನ್ನೇ ಮತ್ತೆ ಮತ್ತೆ ಅಗೆಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಗೆದ ಗುಂಡಿಯನ್ನ ಮುಚ್ಚದೆ ಅಧಿಕಾರಿಗಳಿಂದ ನಿರ್ಲಕ್ಷ್ಯ ವಹಿಸಲಾಗ್ತಾ ಇದೆ. ಕೆಪಿಟಿಸಿಎಲ್ ಭೂಗತ ಕೇಬಲ್ ಅಳವಡಿಕೆ ಕಾಮಗಾರಿ ನಡೆಸಲಾಗ್ತಾ ಇದೆ. ಇದಕ್ಕಾಗಿ ರಸ್ತೆಯನ್ನು ಅಗಿತಾ ಇದ್ದಾರೆ. ವಿಜಯ್ ಕೆಎಸ್ಆರ್ ರಸ್ತೆ ಹಂಪನಕಟ್ಟೆ ಬಳಿ ರಸ್ತೆಯನ್ನ ಅಗೆಯಲಾಗಿದೆ, ಆದ್ರೆ ಅದನ್ನ ಮತ್ತೆ ಮುಚ್ಚಿಲ್ಲ. ರಸ್ತೆ ಬದಿ ಹೊಂಡ ತೋಡಿ ಅರ್ಧಕ್ಕೆ ಕಾಮಗಾರಿಯನ್ನ ಸ್ಟಾಪ್ ಮಾಡಿದ್ದಾರೆ. ಅರ್ಧಂಬರ್ಧ ಕಾಮಗಾರಿಯನ್ನ ಬಿಟ್ಟು ಹೋದಂತ ಗುತ್ತಿಗೆದಾರರು, ಕಷ್ಟಪಟ್ಟು ರಸ್ತೆಯಲ್ಲಿ ಸಂಚರಿಸ್ತಾ ಇರುವಂತಹ ಮಂಗಳೂರಿನ ಜನ ಅರ್ಧಂಬರ್ಧ ಕಾಮಗಾರಿ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಗಮನಿಸ್ತಾ ಇದೀವಲ್ಲ, ಇದು ಯಾವ ರೀತಿಯಾಗಿ ರಸ್ತೆ ಬದಿಯಲ್ಲಿ ಗುಂಡಿಯನ್ನ ತೋಡಿದ್ದಾರೆ ಅಂತ. ಅಕಸ್ಮಾತ್ ಏನಾದರೂ ಹೊಸಬ್ರು ಹೋದ್ರೆ ಅಥವಾ ಗೊತ್ತಾಗ್ದಲೇ ಇರುವಂತವ್ರು ಹೋದ್ರೆ ಈ ಗುಂಡಿಯಲ್ಲಿ ಬೀಳುವಂತಹ ಸಾಧ್ಯತೆ ಇರುತ್ತೆ. ಯಾವುದೇ ರೀತಿಯಾದಂಥ ಅನಾಹುತಗಳು ಕೂಡ ಆಗಬಹುದು. ಜೊತೆಗೆ ರಸ್ತೆ ಕೂಡ ಕಿರಿದಾಗಿದೆ. ರಸ್ತೆಯನ್ನು ಅಗೆದು ಅಲ್ಲೇ ಹಾಗೇನೆ ಬಿಟ್ಟು ಹೋಗಿದ್ದಾರೆ. ಇದರಿಂದಾಗಿ ವಾಹನ ಸವಾರರು ಕೂಡ ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ರಸ್ತೆಯನ್ನು ಅಗೆದಿದ್ದಾರೆ, ಅದನ್ನು ಮುಚ್ಚುವಂಥ ಕೆಲಸ ಕೂಡ ಮಾಡಿಲ್ಲ, ಹಾಗೆ ಬಿಟ್ಟು ಹೋಗಿದ್ದಾರೆ. ಇದರಿಂದಾಗಿ ಟ್ರಾಫಿಕ್ ಸಮಸ್ಯೆ ಒಂದು ಕಡೆ ಆದರೆ, ಅಕಸ್ಮಾತ್ ಮಳೆಗಿಳೆ ಬಂತು ಅಂತಂದರೆ ಅಲ್ಲಿ ಗಮನಿಸ್ತೀವಿ ಮಂಗಳೂರಲ್ಲಿ ಯಾವ ರೀತಿಯಾಗಿ ರಸ್ತೆಗಳಲ್ಲೆಲ್ಲ ನೀರು ನಿಂತಿರುತ್ತೆ ಅಂತ. ಅಲ್ಲಿ ಗುಂಡಿ ಇದೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಯಾರು ರಸ್ತೆ ದಾಟಕ್ಕೆ ಹೋಗುವಂಥವ್ರು ಅಥವಾ ಗಾಡಿಗಳಲ್ಲಿ ಹೋಗುವಂಥವರು ಕೂಡ ಆ ಗುಂಡಿಯಲ್ಲಿ ಬೀಳುವಂತಹ ಸಾಧ್ಯತೆ ಇದೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಅಶೋಕ್ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ, ನೋಡೋಣ ಬನ್ನಿ. ಮಂಗಳೂರಿನಲ್ಲಿ ನಡೀತಿರ್ತಕ್ಕಂಥ ಸ್ಮಾರ್ಟ್ ಸಿಟಿ ಕಾಮಗಾರಿ ಅವಾಂತರಗಳು ಒಂದೆರಡಲ್ಲ. ಯಾಕಂತ ಹೇಳಿದ್ರೆ ಒಂದು ವಾರದಲ್ಲಿ ರಸ್ತೆಯನ್ನು ನಿರ್ಮಾಣ ಮಾಡ್ತಾರೆ, ಆದರೆ ಅದೇ ರಸ್ತೆ ಕಂಪ್ಲೀಟ್ ಆದ ಬಳಿಕ ಮತ್ತೆ ಒಂದು ವಾರದಲ್ಲಿ ಅದೇ ರಸ್ತೆಯನ್ನು ಅಗ್ದು ಹಾಕ್ತಾರೆ. ಈ ರೀತಿಯಾಗಿ ಅಗ್ದು ಹಾಕಿರ್ತಕ್ಕಂಥ ರಸ್ತೆಗಳಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಹೊಂಡ ಗುಂಡಿಗಳಿಂದಾಗಿ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನೀಗ ಮಂಗಳೂರು ನಗರ ಭಾಗದಲ್ಲೇ ಇದ್ದೇನೆ. ಪ್ರಮುಖವಾಗಿ ಗಮನಿಸಬಹುದು, ಮಂಗಳೂರು ನಗರ ಸಾಕಷ್ಟು ಬೆಳೆಯುತ್ತಿರುವಂಥ ನಗರ. ಹೀಗಾಗಿ ಇಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಜಾರಿಯಲ್ಲಿದೆ. ಹೀಗಾಗಿ ಹಲವು ರಸ್ತೆಗಳನ್ನು ಅಭಿವೃದ್ಧಿ ಮಾಡಲಾಗ್ತದೆ. ಇಲ್ಲಿ ದೃಶ್ಯದಲ್ಲಿ ಗಮನಿಸುವಂಥ ರಸ್ತೆ ಇದು ಮಂಗಳೂರಿನ ಪ್ರಮುಖ ರಸ್ತೆ, ಅಂದರೆ ಕೆಎಸ್ಆರ್ ರೋಡ್ ರಸ್ತೆ. ಇಲ್ಲಿ ಅತಿ ಹೆಚ್ಚಿನ ಜನನಿಬಿಡ ಪ್ರದೇಶ ಆಗಿರುತ್ತೆ ಮತ್ತು ಅತಿ ಹೆಚ್ಚಿನ ವಾಹನಗಳು ಕೂಡ ಸಂಚಾರವನ್ನು ಮಾಡ್ತಾ ಇರ್ತದೆ. ಆದರೆ ಇದೇ ರಸ್ತೆಯಲ್ಲಿ ಒಂದು ಏನು ಗುಂಡಿಯನ್ನು ಅಗ್ದಾಕಿರೋದನ್ನು ನೀವು ಗಮನಿಸ್ಬೋದು. ಇದು ಭೂಗತ ಕೇಬಲ್ ಅಳವಡಿಕೆಗಾಗಿ ರಸ್ತೆಯನ್ನೇ ಅಗ್ದಾಕಿರುವಂಥದ್ದು. ಆದರೆ ರಸ್ತೆಯನ್ನು ಅಗ್ದಾಕಿ ಕೆಲ ತಿಂಗಳಾದರೂ ಕೂಡ ಇನ್ನೂ ಕೂಡ ಅದನ್ನು ಮುಚ್ಚುವಂಥ ಕೆಲಸಕ್ಕೆ ಇದರ ಗುತ್ತಿಗೆಯನ್ನು ತೆಗೆದುಕೊಂಡವರು ಇನ್ನೂ ಕೂಡ ಮಾಡಿಲ್ಲ. ಪ್ರಮುಖವಾಗಿ ಗಮನಿಸ್ಬೋದು, ಈ ರಸ್ತೆಯಲ್ಲಿ ಸಾಕಷ್ಟು ವಾಹನಗಳು ಓಡಾಟವನ್ನು ನಡೆಸ್ತದೆ. ಅಂದರೆ ಪೀಕ್ ಟೈಮಲ್ಲಿ ಇಲ್ಲಿ ಈ ರೀತಿಯಾಗಿ ರಸ್ತೆಯನ್ನು ಅಗ್ದಾಕಿರೋದ್ರಿಂದಾಗಿ ಸಾಕಷ್ಟು ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಇಲ್ಲೇ ಮುಂಭಾಗದಲ್ಲಿ ಪ್ರತಿಷ್ಠಿತ ಮಾಲ್ ಕೂಡ ಇದೆ. ಹೀಗಾಗಿ ಈ ಮಾಲಿಗೂ ಕೂಡ ಸಾಕಷ್ಟು ಜನ ಬರ್ತಾರೆ ಮತ್ತು ರಾಜ್ಯ ಹೊರ ರಾಜ್ಯದ ಸಾಕಷ್ಟು ಮಂದಿ ಈ ರಸ್ತೆ ಮೂಲಕವೇ ಸಂಚಾರವನ್ನು ಮಾಡ್ತಾರೆ. ಆದರೆ ಅವರಿಗೆಲ್ಲ ದರ್ಶನ ಆಗುವಂಥದ್ದು ಈ ಹೊಂಡ ಗುಂಡಿಯ ರಸ್ತೆಗಳು. ಪ್ರಮುಖವಾಗಿ ಗಮನಿಸ್ಬೋದು, ಇಲ್ಲಿ ಏನು ಕೇಬಲ್ ಅಳವಡಿಕೆಗಾಗಿ ಇಲ್ಲೇನು ಹೊಂಡವನ್ನು ಅಗೆಯಲಾಗಿದೆ. ಇದೇ ಒಂದು ಹೊಂಡಕ್ಕೆ ಕಳೆದ ಒಂದು ವಾರಗಳ ಹಿಂದಷ್ಟೇ ಬೈಕ್ ಸವಾರನೋರ್ವ ಅಂದರೆ ಆಯ ತಪ್ಪಿ ಕೆಳಗೆ ಬಿದ್ದಿದೆ. ಅಂದರೆ ಆತ ರಾತ್ರಿ ಹೊತ್ತಲ್ಲಿ ಸಂಚಾರ ಮಾಡಿದ ಸಂದರ್ಭದಲ್ಲಿ ಇಲ್ಲಿ ಗುಂಡಿಯನ್ನು, ಅಂದರೆ ಹೊಂಡ ಇದೆ ಎನ್ನುವಂಥದ್ದು ಆತನ ಗಮನಕ್ಕೆ ಬಂದಿರಲಿಲ್ಲ. ಹೀಗಾಗಿ ಆತ ನೇರವಾಗಿ ಇದೇ ಗುಂಡಿಗೆ ಬಿದ್ದಿರುವಂಥದ್ದು. ಆದರೆ ಇನ್ನೂ ಕೂಡ ಇದನ್ನು ಮುಚ್ಚುವಂಥ ಕೆಲಸವನ್ನು ಇನ್ನೂ ಕೂಡ ಮಾಡಿಲ್ಲ. ಹೀಗಾಗಿ ಇಲ್ಲಿನ ವಾಹನ ಸವಾರರು ಕೂಡ ಸಾಕಷ್ಟು, ಅಂದರೆ ಪ್ರಮುಖವಾಗಿ ಪಾಲಿಕೆ ಅಧಿಕಾರಿಗಳು ಮತ್ತು ಈ ರೀತಿಯಾಗಿ ಗುತ್ತಿಗೆದಾರರು ಯಾರು ಇರ್ತಾರೆ ಅವರು ಈ ರೀತಿಯಾಗಿ ಹೊಂಡ ಗುಂಡಿಯನ್ನು ಅಗ್ದು ಆ ಬಳಿಕ ಅದನ್ನು ಮುಚ್ಚೋದೇ ಇಲ್ಲ, ಕೇವಲ ಮಣ್ಣು ಹಾಕಿ ಮರಳಾಕಿ ಹೋಗ್ತಾರೆ. ಮತ್ತಾರು ಅಗಿತಾರೆ ಅವರ ವಿರುದ್ಧ ಕಾನೂನನ್ನು ಕ್ರಮ ಕೈಗೊಳ್ಳಬೇಕು ಮತ್ತು ಯಾವುದೇ ರೀತಿಯಾದ ಈ ರೀತಿಯಾದ ಅವಘಡ ಸಂಭವಿಸಿದಲ್ಲಿ ಅಂಥವರಿಗೆ, ಅಂದರೆ ಪ್ರಮುಖವಾಗಿ ಮೊನ್ನೆ ಆದಂಥ ಘಟನೆಯಲ್ಲಿ ಬೈಕ್ ಸವಾರನಿಗೆ ಕೂಡ ಸಾಕಷ್ಟು ಅಂದರೆ ಗಾಯವು ಆಗಿದೆ ಮತ್ತು ಆತನ ಬೈಕ್ ಕೂಡ ಹಾನಿಯಾಗಿದೆ. ಹೀಗಾಗಿ ಇನ್ನು ಮುಂದಾದರೂ ಈ ರೀತಿಯ ಹೊಂಡ ಗುಂಡಿಗಳನ್ನು ಮುಚ್ಚುವಂಥ ಕೆಲಸಕ್ಕೆ ಗುತ್ತಿಗೆದಾರರು ಮುಂದಾಗಬೇಕು. ಪಾಲಿಕೆ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಕ್ರಮವನ್ನು ವಹಿಸಬೇಕು. ಕ್ಯಾಮ್ರಾ ಪರ್ಸನ್ ವಿಲ್ಫ್ರೆಡ್ ಜೊತೆ ಅಶೋಕ್, TV9 ಮಂಗಳೂರು.